ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ತುಂಬ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಈ PSTR ಆಗಿರ್ಬೋದು, GPSTR, HSTR, ವಿಲೇಜ್ ಅಕೌಂಟೆಂಟ್, PDO ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ನ ಮಾಡ್ತಾ ಇರ್ತಕ್ಕಂತಹ ಬಹಳಷ್ಟು ಆಸ್ಪಿರೆಂಟ್ಸ್ ಕೇಳುವಂಥ ಒಂದು ಕಾಮನ್ ಕ್ವಶನ್ ಅಥವಾ ಅವ್ರಿಗೆ ಇರ್ತಕ್ಕಂತಹ ಒಂದು ಕಾಮನ್ ಪ್ರಾಬ್ಲಮ್. ಸೋಷಲ್ ಸ್ಟಡೀಸ್ ಓದ್ತೀವಿ, ಆದರೆ ಇಸ್ವಿಗಳು ನೆನಪಲ್ಲಿ ಉಳಿಯಲ್ಲ. ಸೊ ಯಾವ ಘಟನೆ ಯಾವ ವರ್ಷದಲ್ಲಿ ನಡೀತು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ಹೆಸರು ನೆನಪಿರುತ್ತೆ, ಆದರೆ ಅವರು ಮಾಡಿರುವಂತಹ ಕೆಲಸ ನೆನಪಿರಲ್ಲ, ಅವ್ರು ಏನು ಮಾಡಿದ್ದಾರೆ ಅನ್ನೋದು ನೆನಪಿರಲ್ಲ. ಆಮೇಲೆ ಒಪ್ಪಂದಗಳ ಹೆಸರು ಮತ್ತು ವರ್ಷಗಳಲ್ಲಿ ಗೊಂದಲ ಉಂಟಾಗುತ್ತೆ. ಯುದ್ಧಗಳ ಹೆಸರು, ಯಾರು ಯಾರ ಜೊತೆ ಯುದ್ಧ ಮಾಡಿದ್ರು, ಅದರ ಒಂದು ರಿಸಲ್ಟ್ ಏನು ಅನ್ನೋದು ನೆನಪಲ್ಲಿ ಉಳ್ಕೊಳ್ಳಲ್ಲ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಒಂದೇ ಇಸ್ವಿಯನ್ನು 10 ಸಾರಿ ಬರೀತಾರೆ, ಒಂದೇ ಪ್ಯಾರಾಗ್ರಾಫನ್ನು 5 to 6 ಟೈಮ್ಸ್ ಓದ್ತಾರೆ, ಆದರೂ ಕೂಡ ಎಕ್ಸಾಮ್ ಟೈಮಲ್ಲಿ ಆನ್ಸರ್ ನೆನಪಿಗೆ ಬರಲ್ಲ. ಹಾಗಾದರೆ ಇಷ್ಟೆಲ್ಲ ಸಮಸ್ಯೆ ಇರುವಾಗ ನಿಮ್ಮ ಮೆಮೊರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆ ಇರೋದು ನಾವು ಓದ್ತಕ್ಕಂತಹ ಒಂದು ಮೆಥಡಲ್ಲಿ, ನಾವು ಓದುವಂತಹ ಒಂದು ವಿಧಾನದಲ್ಲಿ. ಇವಾಗ ಸಮಾಜ ವಿಜ್ಞಾನದಲ್ಲಿ ಇಸ್ವಿಗಳು, ಘಟನೆಗಳು, ವ್ಯಕ್ತಿಗಳು, ಹಾಗೆಯೇ ಯುದ್ಧಗಳು, ಒಪ್ಪಂದಗಳಾಗಿರಬಹುದು, ವಿಧಿಗಳು, ಇದೆಲ್ಲವನ್ನು ನಾವು ಸಪ್ರೇಟಾಗಿ ಬಾಯ್ಪಾಠ ಮಾಡೋ ಬದಲು ಅವುಗಳ ನಡುವೆ ಒಂದು ಕನೆಕ್ಷನ್ ಮಾಡ್ಕೋಬೇಕು, ಆಯಿತಾ? ಸೊ ಹಾಗಾದರೆ ಆ ಒಂದು ಕನೆಕ್ಷನ್ನು ಹೇಗೆ ನಾವು ಮಾಡ್ಕೊಳ್ಳೋದು, ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಇವಾಗ ನಾನು ಆಗಲೇ ಹೇಳ್ದಂಗೆ ಮೊದಲನೇ ಒಂದು ಪಾಯಿಂಟ್, ಯಾವ ರೀತಿಯಾಗಿ ಓದಬೇಕು. ಸೊ ಇಸ್ವಿಗಳನ್ನು ನಾವು ಯಾವತ್ತೂ ಕೂಡ ಒಂಟಿಯಾಗಿ ಓದಬಾರ್ದು. ಒಂಟಿಯಾಗಿ ಅಂತಂದರೆ ಒಂದು ಗೋಲ್ಡನ್ ರೂಲ್ನ ನಾವು ನೆನ್ಪಿಟ್ಕೋಬೇಕು. ಒಂಟಿಯಾಗಿ ಅಂತಂದರೆ ಓಕೆ, ಮೊದಲನೇ ಮಹಾಯುದ್ಧ ಎಷ್ಟರಲ್ಲಿ ಆಯಿತು, ಎರಡನೇ ಮಹಾಯುದ್ಧ ಎಷ್ಟರಲ್ಲಿ ಆಯಿತು. ಸೊ ಆ ಥರ ಯುದ್ಧಗಳನ್ನ ಮಾತ್ರ, ಇಸ್ವಿಗಳನ್ನ ಮಾತ್ರ ನೆನಪಲ್ಲಿ ಇಟ್ಕೋಬೇಕು. ಇದಕ್ಕೆ ಇರ್ತಕ್ಕಂತಹ ಒಂದು ಗೋಲ್ಡನ್ ರೂಲ್ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇಸ್ವಿಯನ್ನು ಮಾತ್ರ ಕಟ್ಟಪಾಠ ಮಾಡೋದಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ 1757 ಆ ಟೈಮಲ್ಲಿ ಏನಾಯಿತು. ಸೊ 1757 ಅಂತ ಓದಿದ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಆದಮೇಲೆ 57, 64 ಅಥವಾ 1857, 1757 ಅನ್ನೋ ಕನ್ಫ್ಯೂಷನ್ ಬರ್ಬೋದು. ಹಾಗಾಗಿ 1757 ಏನಾಯಿತು, 1757ರಲ್ಲಿ ಪ್ಲಾಸಿ ಕದನ ಆಯಿತು. ಪ್ಲಾಸಿ ಕದನ ಯಾರ್ಯಾರಿಗೆ ನಡೀತು, ಸಿರಾಜುದ್ದೌಲನಿಗೆ ನಡೀತು, ಪ್ಲಸ್ ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಈ ಒಂದು ಪ್ಲಾಸಿ ಕದನ ನಡೀತು. ಸೊ ಹೀಗೆ ಲಿಂಕನ್ನು ಮಾಡ್ಕೋಬೇಕು, ಆಯಿತಾ? ಸೊ ಇಲ್ಲಿ 1757 ಅನ್ನೋದು ಒಂದು ಐಸೋಲೇಟ್ ನಂಬರ್ ಅಲ್ಲ, ಅದಕ್ಕೆ ಒಂದು ಘಟನೆ ಇದೆ, ಆ ಘಟನೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ. ಹಾಗಾಗಿ ನೆನಪಿಗೆ ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದೇ ರೀತಿಯಾಗಿ ನಾವು ಇನ್ನೊಂದು ಇಸ್ವಿಯನ್ನು ಹೇಳ್ತೀನಿ. 1764. ಓಕೆ, 1764, 1764ರಲ್ಲಿ ಏನಾಯಿತು, ಬಕ್ಸಾರ್ ಕದನ ಆಯ್ತಲ್ವಾ. ಸೊ 1764 ಬಕ್ಸಾರ್ ಕದನ. ಸೊ ಈ ರೀತಿ 1757 ಮತ್ತು 1764 ಎರಡನ್ನ ಒಂದೇ ಚಾಪ್ಟರ್ನ, ಈ ಎರಡೂ ಘಟನೆಗಳು ಏನಿದಾವಲ್ಲ ಒಂದೇ ಚಾಪ್ಟರ್ನ ಎರಡು ಪ್ರಮುಖ ಘಟನೆಗಳು, ಹೌದಾ? ಸೊ 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ, 1764ರಲ್ಲಿ ಬಕ್ಸಾರ್ ಕದನ ಆಗೋವಂಥದ್ದು. ಈ ಎರಡನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿ ಓದಿದಾಗ ನಾವು ಓದ್ಕೋಬೇಕಾಗುತ್ತೆ. ಹೀಗಾಗಿ ಮೊದಲ ಟೆಕ್ನಿಕ್ ಏನಿದೆ ಅಂದರೆ, ಮೊದಲನೇ ಟೆಕ್ನಿಕ್ ಬಂದ್ಬಿಟ್ಟು ನಾನಿಲ್ಲಿ ಏನು ಹಾಕಿದ್ದೀನಿ, ಇಸ್ವಿ ಪ್ಲಸ್ ಘಟನೆ ಪ್ಲಸ್ ವ್ಯಕ್ತಿ, ಸ್ಥಳ ಮತ್ತು ಪರಿಣಾಮ. ಈ ರೀತಿಯಲ್ಲಿ ನಾವು ಓದ್ಕೋತಾ ಹೋಗಬೇಕು. ನಾವು ಬರೀ ಇಸ್ವಿನ ಮಾತ್ರ ನಾವು ನೆನಪಲ್ಲಿ ಇಟ್ಕೊತೀವಿ ಅಂತಂದರೆ ಡೆಫಿನೆಟ್ಲಿ ಆಗಲ್ಲ. ಸೊ ಇಸ್ವಿ ಎಷ್ಟರಲ್ಲಿ, 1757ರಲ್ಲಿ ಏನಾಯಿತು, ಪ್ಲಾಸಿ ಕದನ ಆಯಿತು, ಯಾರ್ಯಾರು ಬಂದರು, ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೈವ್. ಅದರ ಪರಿಣಾಮ ಏನಾಯಿತು. ಸೊ ಪರಿಣಾಮ ಏನಾಯಿತು, ಪ್ಲಾಸ್ಟಿಕ್ ಕದನದ ಪರಿಣಾಮ ಏನಾಗುತ್ತೆ, ಸಿರಾಜುದ್ದೌಲನ ಮೋಸದಿಂದ ಅವನ ಜೊತೆಗಿದ್ದವನೇ ಮೀರ್ ಜಾಫರ್ ಏನು ಮಾಡ್ತಾರೆ, ಬ್ರಿಟಿಷರ ಜೊತೆ ಸೇರಿಕೊಂಡು ಅವನನ್ನು ಕೊಲೆ ಮಾಡಿಸ್ಬಿಡ್ತಾರೆ.
ಏನಾಗ್ತಾನೆ, ಬಂಗಾಳದ ನವಾಬನಾಗ್ತಾನೆ. ಸೊ ಈ ರೀತಿಯಾಗಿ ನಾವು ಇಸ್ವಿ, ಘಟನೆ, ಸ್ಥಳ, ಪರಿಣಾಮ ಇದೆಲ್ಲವನ್ನ ಒಟ್ಟಿಗೆ ಓದಿದಾಗ ನಮಗೆ ಆ ಕಂಪ್ಲೀಟ್ ಆಗಿ ಇಯರ್ ನಮಗೆ ನೆನಪಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಲೈನ್ ತಯಾರಿಸ್ಕೊಳ್ಬೇಕು. ಇದನ್ನು ನಾವು ಟೈಮ್ ಲೈನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಟೆಕ್ನಿಕ್ ತುಂಬ ಇಂಪಾರ್ಟೆಂಟು. ಸೊ ಹಿಸ್ಟ್ರಿಯನ್ನು ನಾವು ಓದುವಾಗ ಒಂದು ನೋಟ್ ಬುಕ್ನಲ್ಲಿ ಒಂದು ಪ್ರತ್ಯೇಕ ಪೇಜನ್ನು ಇಟ್ಕೋಬೇಕು. ಅದರಲ್ಲಿ ಮೇಲೆ ಬರ್ಕೊಳ್ತಾ ಹೋಗಬೇಕು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಟೈಮ್ ಲೈನ್. ಇವಾಗ ಪ್ರಮುಖ ಇಸವಿಗಳನ್ನು ಕ್ರೋನೋಲಾಜಿಕಲ್ ಆರ್ಡರ್ನಲ್ಲಿ ಬರಿತಾ ಹೋಗಬೇಕು. ಕ್ರೋನೋಲಾಜಿಕಲ್ ಆರ್ಡರ್ನಲ್ಲಿ ಹೆಂಗೆ ಬರಿತಾ ಹೋಗಬೇಕು? 1498ರಲ್ಲಿ ವಾಸ್ಕೋಡಿಗಾಮ ಬರ್ತಾನೆ. ಓಕೆ, ಎಲ್ಲಿಗೆ ಬರ್ತಾನೆ? ಕಲ್ಲಿಕೋಟೆಗೆ ಬರ್ತಾನೆ. 1757. ಆಮೇಲೆ 1764. ಅದಾದಮೇಲೆ 1857, 1885, 1945. ಸೊ ಇದ್ರ ಕೆಳಗಡೆ ಏನೇನಾಯಿತು ಅನ್ನೋದನ್ನು ನಾವು ಬರಿತಾ ಹೋಗಬೇಕಾಗತ್ತೆ. ಆಯಿತಾ? ಆಗಲೇ ಹೇಳ್ದಂಗೆ ಏನಾಯಿತು, 1498ರಲ್ಲಿ ವಾಸ್ಕೋಡಿಗಾಮ ಕಲ್ಲಿಕೋಟೆಗೆ ಬರ್ತಾನೆ. 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. 1764ರಲ್ಲಿ ಬಕ್ಸಾರ್ ಕದನ ಆಗುತ್ತೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಆಗುತ್ತೆ. 1885ರಲ್ಲಿ ಏನಾಗುತ್ತೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆಗುತ್ತೆ. 1947ರಲ್ಲಿ ಆಗುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಇವಾಗ ನಾವು ಏನು ಮಾಡಿದ್ವಿ, 100 ಪುಟಗಳನ್ನು ಒಂದೇ ಸಿಂಗಲ್ ಪೇಜ್ಗೆ ಅದನ್ನು ಕನ್ವರ್ಟ್ ಮಾಡಿದ್ವಿ. ಹೌದಾ? ಸೊ ಇದು ನಮಗೆ ರಿವಿಷನ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಪರೀಕ್ಷೆಗೂ ಒಂದಿನ ಮುಂಚೆ 500 ಪೇಜ್ಗಳನ್ನು ಕುತ್ಕೊಂಡು ಓದೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವೀಗೇನು ಆ 500 ಪೇಜನ್ನು 10ರಿಂದ 15 ಪೇಜ್ಗಳಿಗೆ ಕನ್ವರ್ಟ್ ಮಾಡಿರ್ತೀವಲ್ವ, ಆ ಒಂದು ಪೇಜಸ್ಸು ನಮಗೆ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಟೈಮ್ ಲೈನ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಘಟನೆಗಳನ್ನು ನಾವು ಸ್ಟೋರಿ ಥರ ಓದ್ಕೋಬೇಕು. ಇದು ತುಂಬ ಪವರ್ಫುಲ್ ಟೆಕ್ನಿಕ್. ಇವಾಗ ಸೋಷಿಯಲ್ ಸ್ಟಡೀಸ್ನ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಬಾಯ್ಪಾಠ ಮಾಡಿ ಎಕ್ಸಾಮ್ಸ್ನ ಬರಿತೀವಿ ಅಂತಂದರೆ ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಥರ ಬಾಯ್ಪಾಠ ಮಾಡಿ ಬರೆಯೋರು ಇದ್ದಾರೆ. ಅದೇ ಸಮಾಜ ವಿಜ್ಞಾನವನ್ನು ಕಥೆ ರೂಪದಲ್ಲಿ ನಾವು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸ್ವಾತಂತ್ರ್ಯ ಚಳುವಳಿಯ ವಿಷಯವನ್ನು ತಗೊಂಡಾಗ ಆ ಒಂದು ಘಟನೆ ಆದಮೇಲೆ ಇನ್ನೊಂದು ಘಟನೆ ಹೇಗೆ ಬಂತು, ಅದಕ್ಕೆ ಕಾರಣ ಏನು, ಪರಿಣಾಮ ಏನು, ಮುಂದಿನ ಒಂದು ಬೆಳವಣಿಗೆ ಏನಾಯಿತು. ಸೊ ಈ ಥರ ಸೀಕ್ವೆನ್ಸ್ನಲ್ಲಿ ನಾವು ಓದ್ಕೋಬೇಕಾಗುತ್ತೆ. ಆ ಘಟನೆ ಯಾಕಾಯಿತು, ಅದರಿಂದ ಏನಾಯಿತು, ಅದಾದಮೇಲೆ ಯಾವ ಘಟನೆ ನಡೆಯಿತು ಅಂತ ನಮ್ಮನ್ನೇ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಇವಾಗ ಹಿಸ್ಟ್ರಿ ಅಂತಂದರೆ ಬರೀ ನಾವು ಡೇಟ್ಸ್ಗಳನ್ನು, ಇಸುವಿಗಳನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳೋದಲ್ಲ. ಹಿಸ್ಟ್ರಿ ಅಂತಂದರೆ ಕಾಸ್ ಆ್ಯಂಡ್ ಎಫೆಕ್ಟ್, ಒಂದು ಘಟನೆಗೆ ಕಾರಣ, ಪರಿಣಾಮ, ಮುಂದೆ ಏನಾಯಿತು, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇಸುವಿಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದು ಬಹಳಾನೇ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ವ್ಯಕ್ತಿಗಳನ್ನು ಪ್ರತ್ಯೇಕವಾಗಿ ನಾವು ಓದೋದಕ್ಕೆ ಹೋಗಬಾರ್ದು. ಇವಾಗ ಒಬ್ಬ ವ್ಯಕ್ತಿಯ ಹೆಸರನ್ನು ಮಾತ್ರ ನಾವು ಓದಿ ಕಂಠಪಾಠ ಮಾಡೋ ಬದಲು ಅದರ ಜೊತೆ ಒಂದು ಕೀವರ್ಡನ್ನು ಕನೆಕ್ಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, 1498 ವಾಸ್ಕೋಡಿಗಾಮ, 1498 ಕಲ್ಲಿಕೋಟೆ. ಇನ್ನು ರಾಬರ್ಟ್ ಕ್ಲೈವ್ ಪ್ಲಾಸಿ ಕದನ 1757, ಮಹಾತ್ಮ ಗಾಂಧೀಜಿ ದಂಡಿಯಾತ್ರೆ 1930. ಸೊ ಈ ಥರ ಒಬ್ಬ ವ್ಯಕ್ತಿಗೆ 2ರಿಂದ 3 ಕೀವರ್ಡ್ಸ್ನ ಮಾತ್ರ ಫಿಕ್ಸ್ ಮಾಡ್ಕೋಬೇಕು. ಇದರಿಂದ ರಿವಿಷನ್ ಕೂಡ ಫಾಸ್ಟ್ ಆಗುತ್ತೆ. ಮತ್ತು ಸಪ್ರೇಟ್ ನೋಟ್ ಬುಕ್ನಲ್ಲಿ ಪರ್ಸನ್, ಈವೆಂಟ್, ಇಯರ್, ಆಯಿತಾ, ಪರ್ಸನ್ನು, ಈವೆಂಟು ಮತ್ತು ಇಯರ್. ಸೊ ಈ ಥರ ನಾವು 3 ಕಾಲಮ್ಸ್ನ ಮಾಡಿ ಪ್ರಾಕ್ಟೀಸ್ನ ಮಾಡಬೇಕಾಗತ್ತೆ. ಒಂದು ಕಾಲಮಲ್ಲಿ ವ್ಯಕ್ತಿ ಬರೀರಿ, ಇನ್ನೊಂದು ಕಾಲಮಲ್ಲಿ ಘಟನೆ ಬರೀರಿ, ಇನ್ನೊಂದು ಕಾಲಮಲ್ಲಿ ಇಸ್ವಿ ಬರೀರಿ, ಏನೇನಾಯಿತು ಅಂತಕ್ಕಂಥದ್ದು. ಓಕೆ, ಸೊ ಇದು ತುಂಬ ಈಸಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗೋವಂಥದ್ದು. ಓಕೆ, ಇನ್ನು 5ನೇ ಒಂದು ಪಾಯಿಂಟ್ ಅಂತಂದರೆ, ಈಗ ಯುದ್ಧಗಳು ಬರುತ್ತಲ್ಲ, ಯುದ್ಧಗಳನ್ನು ನಾವು ಹೇಗೆ ಓದಬೇಕು. ಯುದ್ಧಗಳನ್ನು ಪ್ಯಾರಾಗ್ರಾಫಲ್ಲಿ ನಾವು ಓದಿದ್ರೆ ಕಂಪ್ಲೀಟಾಗಿ ನಾವು ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 5 ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಯಾವ 5 ಕ್ವೆಶ್ಚನ್ಸು? ಯುದ್ಧದ ಹೆಸರು, ಆ ಯುದ್ಧಕ್ಕೆ ಏನಂತ ಹೆಸರು, ಯಾವ ವರ್ಷ ನಡೆಯಿತು, ಯಾರ ನಡುವೆ ನಡೆಯಿತು, ಏನಕ್ಕೆ ನಡೆಯಿತು, ಅದರ ಒಂದು ಫಲಿತಾಂಶ ಏನು. ಸೊ ಈ 5 ಪಾಯಿಂಟ್ಸ್ಗಳು ನಮಗೆ ಗೊತ್ತಿದ್ದರೆ ಆಲ್ಮೋಸ್ಟ್ ಆಲ್ ಕ್ವೆಶನ್ಸ್ನ ನಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ಲಾಸಿ ಕದನ ತಗೊಂಡಾಗ 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಆಗುತ್ತೆ. ಪ್ರಮುಖ ಬ್ರಿಟಿಷ್ ನಾಯಕ ಯಾರು? ರಾಬರ್ಟ್ ಕ್ಲೈವ್ ಬರ್ತಾನೆ. ಇದರ ಪರಿಣಾಮ ಏನಾಯಿತು? ಬಂಗಾಳದಲ್ಲಿ ಬ್ರಿಟಿಷರ ಪ್ರಾಬಲ್ಯಕ್ಕೆ ಒಂದು ಪ್ರಮುಖ ತಿರುವು ಸಿಕ್ತು. ಸೊ ಈ ರೀತಿ ಓದ್ತಾ ಹೋದರೆ, ಅದೇ ರೀತಿ ಬಕ್ಸಾರ್ ಕದನಕ್ಕೂ ಕೂಡ 5 ಪಾಯಿಂಟ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಬಕ್ಸಾರ್ ಕದನ ಯಾವಾಗ ಆಯಿತು? 1764ರಲ್ಲಿ ಆಯಿತು.
ಯಾರ್ಯಾರ ನಡುವೆ ನಡೆಯಿತು? ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಸೊ ಹೀಗೆ ಒಂದು ಯುದ್ಧವನ್ನು ಒಂದು ಪ್ಯಾರಾಗ್ರಾಫ್ ಆಗಿ ಓದೋ ಬದಲು 5 ಬಾಕ್ಸಸ್ ಆಗಿ ಡಿವೈಡ್ ಮಾಡಿಕೊಂಡು ನಾವು ಓದಿದ್ರೆ ಯುದ್ಧಗಳನ್ನು ಕೂಡ ನಾವು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟು 6th ಪಾಯಿಂಟ್ ಬಂದ್ಬಿಟ್ಟು ಒಪ್ಪಂದಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ. ಇದಕ್ಕೂ ಕೂಡ 5 ಫಾರ್ಮುಲಾಸ್ ಇದ್ದಾವೆ. ಒಪ್ಪಂದಗಳ ವಿಷಯ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆವಾಗ ಪ್ರತಿಯೊಂದು ಒಪ್ಪಂದಕ್ಕೂ ಈ ಫಾರ್ಮುಲಾವನ್ನು ಬಳಸಬೇಕಾಗುತ್ತೆ. ಒಪ್ಪಂದದ ಹೆಸರು, ಓಕೆ, ಯಾವ ಒಪ್ಪಂದ, ಇಸುವಿ, ಯಾರ ನಡುವೆ, ಯಾಕೆ, ಮತ್ತೆ ಪರಿಣಾಮ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಒಪ್ಪಂದ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಮೊದಲಿಗೆ ಅದರ ಹೆಸರೇನು, ಆಮೇಲೆ ಆ ಒಪ್ಪಂದ ಎಷ್ಟರಲ್ಲಿ ಆಯಿತು, ಯಾರ್ಯಾರ ನಡುವೆ ಆಯಿತು, ಯಾವ ಪರಿಸ್ಥಿತಿನಲ್ಲಿ ಒಪ್ಪಂದ ಆಯಿತು, ಅದರ ಮುಖ್ಯ ಷರತ್ತು ಮತ್ತು ಪರಿಣಾಮ ಏನು. ಸೊ ಇಷ್ಟು ಇನ್ಫಾರ್ಮೇಷನನ್ನು ಒಂದು ಸ್ಮಾಲ್ ಟೇಬಲ್ನಲ್ಲಿ ನೀವು ಬರ್ಕೋತಾ ಹೋಗಬೇಕಾಗತ್ತೆ. ಇದರಿಂದ ಒಪ್ಪಂದದ ಹೆಸರು ನೆನಪಿದೆ, ಆದರೆ ವರ್ಷ ನೆನಪಿಲ್ಲ ಅನ್ನೋ ಸಮಸ್ಯೆ ನಿಮಗೆ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಶ್ರೀರಂಗಪಟ್ಟಣ ಒಪ್ಪಂದನ ತಗೋತೀನಿ. ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ ಆಯಿತು? 1992ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಯ್ತಲ್ವಾ. ಏನಕ್ಕೆ ಶ್ರೀರಂಗಪಟ್ಟಣ ಒಪ್ಪಂದ ಆಯಿತು? ಬ್ರಿಟಿಷರು ಶ್ರೀರಂಗಪಟ್ಟಣ ಅರಮನೆಗೆ ಬೆಂಕಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅನಿವಾರ್ಯ ಕಾರಣದಿಂದಾಗಿ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ. ಸೊ ಆ ಒಪ್ಪಂದದ ಪ್ರಕಾರ ಅವನು ಏನು ಮಾಡಬೇಕಾಗಿತ್ತು? ಅರ್ಧ ರಾಜ್ಯವನ್ನು ಕೊಡಬೇಕಾಗಿತ್ತು, ಜೊತೆಗೆ ಈ 2 ಗಂಡು ಮಕ್ಕಳೇನಿದ್ರು ಅವರನ್ನ ಒತ್ತೆಯಾಳಾಗಿ ಇಡಬೇಕಾಗಿತ್ತು ಅಂತಕ್ಕಂಥ. ಸೊ ಈ ರೀತಿ ಒಪ್ಪಂದ ಯಾವ ವರ್ಷ ಆಯಿತು, ಯಾರ್ಯಾರ ನಡುವೆ ಆಯಿತು, ಪರಿಣಾಮ ಏನು, ಯಾವ ಪರಿಸ್ಥಿತಿಯಲ್ಲಿ ಒಪ್ಪಂದ ಆಯಿತು, ಇದೆಲ್ಲವನ್ನ ಕೂಡ ನಾವೇನು ಮಾಡಬೇಕಾಗುತ್ತೆ, ಒಂದು ಟೇಬಲ್ನಲ್ಲೇ ನಾವು ಬರೆದಿಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ತಗೊಂತೀನಿ. ಶ್ರೀರಂಗಪಟ್ಟಣ ಒಪ್ಪಂದ ಎಷ್ಟಲ್ಲಾಗುತ್ತೆ? 1792ರಲ್ಲಿ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಇದು ಯಾವ ಸಂದರ್ಭದಲ್ಲಿ ಆಗುತ್ತೆ? 3ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಗುತ್ತೆ. ಯಾಕಾಗಿ ಆಗುತ್ತೆ? ಇವ್ರೇನ್ ಮಾಡ್ತಾರೆ, ಬ್ರಿಟಿಷರು ಶ್ರೀರಂಗಪಟ್ಟಣ ಅರಮನೆಗೆ ಅವರು ಮುತ್ತಿಗೆ ಹಾಕಿ ಅದನ್ನ ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳಿಂದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆಗೆ ಈ ಒಂದು ಒಪ್ಪಂದವನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಒಪ್ಪಂದದ ಪ್ರಕಾರ ಏನಾಗುತ್ತೆ, ಅರ್ಧ ರಾಜ್ಯ ಕೊಡಬೇಕಾಗುತ್ತೆ, ಪ್ಲಸ್ 2 ಮಕ್ಕಳನ್ನ ಒತ್ತೆಯಾಳಾಗಿ ಇಡಬೇಕಾಗುತ್ತೆ. ಸೊ ಈ ಥರ ಇಸ್ವಿಯನ್ನ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ಇದು ಯಾರ್ಯಾರ ನಡುವೆ ಆಯಿತು, ಯಾವ ಒಪ್ಪಂದ ಯಾವ ಪರಿಸ್ಥಿತಿನಲ್ಲಿ ಆಯಿತು, ಅದಾದ್ಮೇಲಿನ ಒಂದು ಪರಿಣಾಮ ಏನಾಯಿತು, ಇದನ್ನು ನಾವು ನೀಟಾಗಿ ಒಂದು ಟೇಬಲ್ನಲ್ಲಿ ಬರ್ಕೊಂಡು ಹಾಕೋಬೇಕಾಗುತ್ತೆ. ಅಂದರೆ ಟೇಬಲ್ ಅಂತಂದರೆ ಒಂದು ಪೇಪರ್ನಲ್ಲಿ ಟೇಬಲ್ ಥರ ಮಾಡಿ ಹಾಕೋಬೇಕು. ಓಕೆ. ಆ್ಯಂಡ್ ನೆಕ್ಸ್ಟ್ 7ನೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಟೆಕ್ನಿಕ್ ಅಂತ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್. ಒಂದೇ ರೀತಿಯ 2 ವಿಷಯಗಳನ್ನು ಕಂಪೇರ್ ಮಾಡಿ ನಾವು ಓದ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, 2 ಯುದ್ಧಗಳಿರುತ್ತೆ ಅಂತ ಅಂದ್ಕೊಳ್ಳಿ. ಒಂದು ಪ್ಲಾಸಿ ವಾರು, ಇನ್ನೊಂದು ಕಡೆ ಬಕ್ಸಾರ್ ವಾರ್. ಎರಡು ಕಡೆ ಒಂದು ಈ ಥರ ಹಾಕ್ಕೊಳ್ಳಿ. ಇಲ್ಲಿ ಪ್ಲಾಸಿ ಅಂತ ಹಾಕ್ಕೊಳ್ಳಿ, ಇಲ್ಲಿ ಬಕ್ಸಾರ್ ಅಂತ ಹಾಕ್ಕೊಳ್ಳಿ, ಆಯಿತಾ. ಸೊ ಇವಾಗ ಇಲ್ಲಿ ವರ್ಷ ಬರೀರಿ, ಇಲ್ಲೂ ವರ್ಷ ಬರಿತಾ ಹೋಗಿ. ಯಾರ ನಡುವೆ ಆಯಿತು, ಪ್ರಮುಖ ವ್ಯಕ್ತಿಗಳು ಯಾರು, ಪರಿಣಾಮ ಏನು. ಸೊ ಈ ರೀತಿಯಾಗಿ ನೀವು ಮಾಡ್ಕೊತಾ ಹೋದರೆ, ಸೈಡ್ ಬೈ ಸೈಡ್ ಬರ್ಕೋತಾ ಹೋದರೆ ಡಿಫ್ರೆನ್ಸ್ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ. ಇದೇ ಟೆಕ್ನಿಕನ್ನು ಚಳುವಳಿಗಳು, ಒಪ್ಪಂದಗಳು, ಕಾಯ್ದೆ, ಯುದ್ಧಗಳು, ಸಂಸ್ಥೆಗಳು, ವ್ಯಕ್ತಿಗಳು ಎಲ್ಲದಕ್ಕೂ ನೀವು ಈ ಟೆಕ್ನಿಕನ್ನು ಬಳಸ್ತಾ ಹೋಗ್ಬೋದು. ನೆಕ್ಸ್ಟ್ 8ನೇ ಒಂದು ಟೆಕ್ನಿಕ್ ಅಂತ ಬಂದಾಗ ವಿಧಗಳನ್ನು ನೆನಪಿನಲ್ಲಿಡೋದಕ್ಕೆ ಕೆಲವೊಂದು ಟಾಪಿಕ್ಸ್, ಆಯಿತಾ. ಸೊ ಇವಾಗ ಒಂದು ಟಾಪಿಕ್ನಲ್ಲಿ 5 to 6 ಟೈಪ್ಸ್ ಇದ್ದರೆ ಎಲ್ಲವನ್ನ ಕೂಡ ನಾವು ಒಂದೇ ಸಲ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಆ ಒಂದು ಪ್ರಯತ್ನನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಫಸ್ಟು ಅವುಗಳ ಒಂದು ಫಸ್ಟ್ ಲೆಟರನ್ನು ತಗೊಳ್ಳಿ, ಆಮೇಲೆ ಆ ಲೆಟರ್ನಿಂದ ನಿಮಗೆ ನೆನಪಾಗುವಂತಹ ಒಂದು ವರ್ಡ್ ಅಥವಾ ಸೆಂಟೆನ್ಸನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ, ಆಯಿತಾ. ಸೊ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜೇ ಆಗಿರಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ವರ್ಡ್ ನೆನಪಾಗುತ್ತೆ, ಉದಾಹರಣೆಗೆ 5 ಪಾಯಿಂಟ್ಸ್ಗಳಿದೆ ಅಂತಂದರೆ ಆ 5 ಪಾಯಿಂಟ್ಸ್ನಲ್ಲಿ ನೀವು 5 ಪಾಯಿಂಟ್ಸ್ಗಳ ಸ್ಟಾರ್ಟಿಂಗ್ ಲೆಟರ್ ಏನಿದೆ, ABCD, ಸೊ ಈ ಥರ ಅಂತ ಫಸ್ಟ್ ಲೆಟರ್ನ ತೊಗೊಂಡಾಗ ನಿಮಗೆ ನೆನಪಾಗುವಂತಹ ಒಂದು ಸೆಂಟೆನ್ಸನ್ನು ಇದರಲ್ಲಿ ರಚನೆ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಸ್ಟಡಿಗೆ ಒಂದು ಎಫೆಕ್ಟಿವ್ ಇದು ಸಿಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ 1 ಪುಟ 1 ಟಾಪಿಕ್ ರೂಲ್.
ಏನಿದು ಒಂದು ಪುಟ ಒಂದು ಟಾಪಿಕ್ ರೂಲ್ ಅಂತ ಹೇಳಿದ್ರೆ, ನೀವು ನೋಟ್ಸ್ ಮಾಡ್ಕೋಬೇಕಾದ್ರೆ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಆಯಿತಾ. ಒಂದು ಟಾಪಿಕ್ಗೆ ಒಂದು ಪೇಜ್ ಅಂತ ನೀವು ಇಟ್ಕೋಬೇಕಾಗುತ್ತೆ ಆಯಿತಾ. ಒಂದು ಟಾಪಿಕ್ಗೆ ಒಂದು ಪೇಜ್. ಫಾರ್ ಎಕ್ಸಾಂಪಲ್, ಒಂದು ಪೇಜ್ನಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಬರೀರಿ, 1857 ಸ್ವಾತಂತ್ರ್ಯ ಸಂಗ್ರಾಮ. ಅದರ ಕೆಳಗಡೆ ಕಾರಣ ಬರೀರಿ, ಪ್ರಮುಖ ನಾಯಕರು ಬರೀರಿ, ಅದಾದಮೇಲೆ ಘಟನೆಗಳು ಬರೀರಿ, ಪ್ರಮುಖ ಕೇಂದ್ರಗಳು, ಪರಿಣಾಮಗಳು, ಇಷ್ಟೇ ಆಯಿತಾ. ಅದರ ನೆಕ್ಸ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ 1885 ಸ್ಥಾಪಕರಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ, ಮೊದಲ ಅಧಿವೇಶನ, ಮುಖ್ಯ ಬೆಳವಣಿಗೆಗಳು. ಸೊ ಹೀಗೆ ಟಾಪಿಕ್ ವೈಸ್ ನೋಟ್ಸನ್ನು ಮಾಡ್ತಾ ಬನ್ನಿ. ಸೊ ಇದರಿಂದ ನಿಮ್ಮ ನೋಟ್ಸ್ ಒಂದು ಮಿನಿ ಟೆಕ್ಸ್ಟ್ ಬುಕ್ ಥರ ಆಗುತ್ತೆ ಆಯಿತಾ. ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ಆಕ್ಟಿವ್ ರೀಕಾಲ್ ಅಂತ ಹೇಳ್ತಾರೆ. ಆಕ್ಟಿವ್ ರೀಕಾಲ್ ಅಂತಂದರೆ ಇದನ್ನು ನಾನು ತುಂಬ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಟೆಕ್ನಿಕ್ನ ನೀವು ಡೆಫಿನೆಟ್ಲಿ ಮಾಡಬೇಕು. ರೀಡ್, ಕ್ಲೋಸ್, ರೀಕಾಲ್ ಅಂತ ಅಂದರೆ ಮೊದಲು 15 to 20 minutes ಒಂದು ಟಾಪಿಕ್ನ ಓದಿ ಆಯಿತಾ. 15 to 20 minutes ಒಂದು ಟಾಪಿಕ್ನ ನೀವು ಓದ್ತೀರಾ. ಆಮೇಲೆ ಪುಸ್ತಕವನ್ನು ಮುಚ್ಚಿ ಈಗ ನಿಮ್ಮನ್ನೇ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ, ನಾನು ಏನು ಓದಿದ್ದೀನಿ. ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಅದನ್ನು ಯಾವಾಗ ಆಯಿತು, ಯಾರ ನಡುವೆ ಆಯಿತು, ಯಾರು ಗೆದ್ದರು, ಅದರ ಪರಿಣಾಮ ಏನು, ನಿಮಗೆ ಗೊತ್ತಿರೋದನ್ನು ಪುಸ್ತಕ ನೋಡೋದೇ ಹೇಳೋದಕ್ಕೆ ಟ್ರೈ ಮಾಡಿ. ಆಮೇಲೆ ಪುಸ್ತಕವನ್ನು ಓಪನ್ ಮಾಡಿ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇದರಲ್ಲಿ 3 ಆನ್ಸರ್ ಮಾತ್ರ ನೆನಪಿದೆ ಅಂತಂದರೆ ಇಟ್ಸ್ ಓಕೆ. 2 ಪಾಯಿಂಟ್ಸ್ನ ಮತ್ತೆ ಓದಿ, ಮತ್ತೆ ಪುಸ್ತಕ ಮುಚ್ಕೊಂಡು ಮತ್ತೆ ನೀವು ಓದೋದಕ್ಕೆ ಶುರು ಮಾಡಿ. ಇದು ನಿಮ್ಮ ಮೆಮೊರಿಯನ್ನು ಟ್ರೈನ್ ಮಾಡುತ್ತೆ. ಸೊ ರೀಡ್ ಮಾಡಿ, ಕ್ಲೋಸ್ ಮಾಡಿ ಪುಸ್ತಕವನ್ನು ಮತ್ತೆ ರೀಕಾಲ್ ಮಾಡ್ಕೊಳ್ಳಿ ಆಯಿತಾ. ಇದು ಈ ರೀತಿಯ ಟೆಕ್ನಿಕನ್ನು ಕೂಡ ನೀವು ಮಾಡಬಹುದು. ಆ್ಯಂಡ್ ನೆಕ್ಸ್ಟು MCQ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ತಪ್ಪಾದ ಪ್ರಶ್ನೆಗಳ ನೋಟ್ಬುಕ್ಕನ್ನು ಇಟ್ಕೋಬೇಕಾಗತ್ತೆ. ಬರೆಯುವ ಮುಖಾಂತರ ನೆನಪಿಸ್ಕೊಳ್ಬೇಕಾಗತ್ತೆ. ಇದು ಒಂದು ಇಂಪಾರ್ಟೆಂಟ್ ಟಿಪ್. ಎಲ್ಲವನ್ನ ಬರಿಬೇಕು ಅಂತ ಏನೂ ಇಲ್ಲ, ಆದರೆ ಕನ್ಫ್ಯೂಸಿಂಗ್ ಇನ್ಫಾರ್ಮೇಷನನ್ನು ಬರಿಬೇಕಾಗುತ್ತೆ. ಕನ್ಫ್ಯೂಸಿಂಗ್ ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್, ನಿಮಗೆ 3 ಇಸ್ವಿಗಳು ಯಾವಾಗಲೂ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಆ 3 ಡೇಟ್ಸನ್ನು ಒಂದು ಪೇಜಲ್ಲಿ 5 ರಿಂದ 10 ಬಾರಿ ಬರೆಯೋದಕ್ಕಿಂತ ಅವುಗಳ ಜೊತೆ ಘಟನೆಗಳನ್ನು ಸೇರಿಸಿ ಬರಿಬೇಕಾಗುತ್ತೆ ಆಯಿತಾ. ಸೊ 1857, ಆಮೇಲಿಂದ 1764, ಅದಾದಮೇಲೆ ಅಮೆರಿಕ ಕ್ರಾಂತಿ 1776. ಈ ಥರ ನೀವು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನೀವು ಓದಿರ್ತೀರ ಇಸ್ವಿಗಳು, ಘಟನೆಗಳು, ಅದ್ಯಾವುದು ಕೂಡ ನಿಮಗೆ ಮರ್ತು ಹೋಗಲ್ಲ. ಆ್ಯಂಡ್ ನೆಕ್ಸ್ಟ್ ಇವಾಗ MCQ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ. MCQ ಮುಖಾಂತರ ನಿಮ್ಮ ಮೆಮೊರಿಯನ್ನು ನೀವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಓದಿದ ಮೇಲೆ MCQ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು 20 ಇಸ್ವಿಗಳನ್ನು ಓದಿದ್ದೀರಾ, ಆಮೇಲೆ ಕನಿಷ್ಠ 10 ರಿಂದ 20 MCQಸ್ನ ಸಾಲ್ವ್ ಮಾಡಿ. ಯಾಕಂದರೆ ಪರೀಕ್ಷೆನಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಕೊಟ್ಟು ಈ ಇಸ್ವಿ ಯಾವುದು ಅಂತ ಕೇಳಲ್ಲ ಅಲ್ವಾ. ಸೊ ಅವರು ಆಪ್ಷನ್ಸ್ನ ಕೊಡ್ತಾರೆ. ಹಾಗಾಗಿ ನಿಮ್ಮ ಬ್ರೈನ್ ಕ್ವೆಶ್ಚನ್ ಫಾರ್ಮ್ಯಾಟ್ಗೂ ಕೂಡ ಪ್ರಿಪೇರ್ ಆಗಬೇಕು. ಒಂದು ನೋಟ್ಬುಕ್ಕಲ್ಲಿ ನಾನು ತಪ್ಪು ಮಾಡಿದಂತಹ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಸಪ್ರೇಟ್ ಸೆಕ್ಷನ್ ಮಾಡಿ ಇಟ್ಕೊಳ್ಳಿ. ಸೊ ಯಾವುದು ತಪ್ಪಾಗಿರುತ್ತೆ MCQಸನ್ನು ಮತ್ತೆ ರಿವೈಸ್ ಮಾಡಿ. ಸೊ ನಿಮ್ಮ ಮಿಸ್ಟೇಕ್ಸು ನೋಟ್ಬುಕ್ ನಿಮ್ಮ ಪ್ರಿಪ್ರೇಷನಲ್ಲಿ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಇನ್ನೊಂದು ಹಾಕಿದ್ದೀನಿ ನೋಡಿ, 1, 3, 7, 15 ರಿವಿಷನ್ ಪ್ಯಾಟರ್ನ್ ಫಾಲೋ ಮಾಡಿ ಅಂತ. ಏನಿದು 1, 3, 7, 15 ರೂಲ್ ಅಂತ ಅಂದರೆ, ಡೇ 1 ಬಂದ್ಬಿಟ್ಟು ಮೊದಲನೇ ರಿವಿಷನ್ ಆಗಿರುತ್ತೆ. ಓಕೆ, ಡೇ 3 ಬಂದ್ಬಿಟ್ಟು ಎರಡನೇ ರಿವಿಷನ್ ಆಗಿರುತ್ತೆ. ಡೇ 7 ಬಂದ್ಬಿಟ್ಟು 3ನೇ ರಿವಿಷನ್ ಆಗಿರುತ್ತೆ. ಆ್ಯಂಡ್ ಡೇ 15 ಬಂದ್ಬಿಟ್ಟು 4ನೇ ಒಂದು ರಿವಿಷನ್ ಆಗಿರುತ್ತೆ. 1, 3, 7, 15 ಈ ರೂಲ್ ಆದರೂ ಆಗುತ್ತೆ. 1, 4, 7, 15 ಈ ರೂಲ್ ಕೂಡ ಆಗುತ್ತೆ. ರಿವಿಷನ್ ಅಂತಂದರೆ ಮತ್ತೆ ಸಂಪೂರ್ಣವಾಗಿ ಚಾಪ್ಟರ್ನ ಓದೋದಲ್ಲ. ನೀವು ಏನು ಫಸ್ಟ್ ಟೈಮ್ ಓದ್ಬೇಕಾದ್ರೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿರ್ತೀರಾ ಅಥವಾ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಾ ಅದನ್ನು. ಸೊ ಮೊದಲನೇ ಸಲ ಏನು ಮಾಡಬೇಕಾಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಓದಬೇಕಾಗುತ್ತೆ. ಸೆಕೆಂಡ್ ಟೈಮ್ ನೀವೇನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಾ ಅದು. ಆಮೇಲೆ 3ನೇ ಸಲ ಟೈಮ್ ಲೈನ್ ಪ್ಲಸ್ ಟೇಬಲ್. ಸೊ 4ನೇ ಸಲ MCQs ಪ್ಲಸ್ ಸೆಲ್ಫ್ ಟೆಸ್ಟ್. ಸೊ ಈ ರೀತಿ ನೀವು ರಿವಿಷನನ್ನು ಮಾಡ್ಕೋಬೋದು. ಆ್ಯಂಡ್ ಬೆಳಗ್ಗೆ ಓದಿರೋದನ್ನು ರಾತ್ರಿ 5 ನಿಮಿಷ ರಿಕಾಲ್ ಮಾಡಿದರೆ ನೀವು ಮಲ್ಕೋಬೇಕು. ಇದು ಕೂಡ ಸಿಂಪಲ್ ಟೆಕ್ನಿಕ್ ಆಗಿರುತ್ತೆ. ಬೆಳಿಗ್ಗೆ ಒಂದು ಟಾಪಿಕ್ ಓದಿರ್ತೀರ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಆ ಟಾಪಿಕ್ನ ಒಂದ್ಸಲ ಕಣ್ಣಾಡಿಸಿ ಏನು ಓದಿದ್ದೀನಿ ಅಂತ ಪುಸ್ತಕ ಓಪನ್ ಮಾಡಿ ನೋಡಿ, ಆಮೇಲಿಂದ ನೀವು ಮಲ್ಕೋಬೇಕಾಗುತ್ತೆ. ಓಕೆ, ಸೊ ಕೊನೆಯದಾಗಿ ಎಲ್ಲವನ್ನ ಒಂದೇ ದಿನ ಓದ್ಬಿಡ್ತೀನಿ ಅನ್ನೋದು ಅಂದರೆ ಇದು ನಾವು ಮಾಡೋಂಥ ದೊಡ್ಡ ಮಿಸ್ಟೇಕು. ಇವತ್ತು ಹಿಸ್ಟ್ರಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು 5 to 6 hours ಕೂತ್ಕೊಂಡು ಹಿಸ್ಟ್ರಿನೇ ಓದೋದು.
ಆಮೇಲೆ ನೆಕ್ಸ್ಟ್ ಡೇ ನೀವೇನು ಓದಿರ್ತೀರ ಅದು ಕಂಪ್ಲೀಟಾಗಿ ಮರ್ತು ಹೋಗಿರುತ್ತೆ. ಸೊ ಅದಕ್ಕೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿ ರಿವಿಷನ್ ಮಾಡ್ಕೋಬೇಕಾಗುತ್ತೆ ಆಯಿತಾ. 20 ಇಸವಿಗಳನ್ನು ಒಂದಿನ ಓದ್ತೀರಾ, ಇನ್ನೊಂದು ದಿನ 10 ಪ್ರಮುಖ ವ್ಯಕ್ತಿಗಳ ಬಗ್ಗೆ ತಿಳ್ಕೊತೀರಾ, ಯುದ್ಧಗಳ ಬಗ್ಗೆ ತಿಳ್ಕೊತೀರಾ. ಈಗ ಒಂದೊಂದು ದಿನ ಒಂದೊಂದೊಂದು ಚಾಪ್ಟರ್ಸ್ನಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ನೀವು ಓದ್ಕೋಬೇಕಾಗತ್ತೆ ಆಯಿತಾ. ಸೊ ಸೋಷಿಯಲ್ ಸ್ಟಡೀಸ್ನಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಟೆಕ್ನಿಕ್ಸ್ಗಳು ಇದ್ದಾವೆ. ಸೊ ನನಗೆ ಗೊತ್ತಿರ್ತಕ್ಕಂತಹ ಟೆಕ್ನಿಕ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇವತ್ತಿನಿಂದ ನಿಮ್ಮ ಪ್ರಿಪ್ರೇಷನ್ನಲ್ಲಿ ಈ ಒಂದು ಟೆಕ್ನಿಕ್ಸ್ಗಳನ್ನು ಬಳಸ್ಕೊಳ್ಳಿ ಆಯಿತಾ. ಇಷ್ಟೆಲ್ಲ ಟೆಕ್ನಿಕ್ಸ್ಗಳನ್ನ ಬಳಸೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 2 to 3 ಟೆಕ್ನಿಕ್ಸನ್ನಾದರೂ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಕೆಲವೇ ದಿನಗಳಿದ್ದಾವೆ ಎಕ್ಸಾಮ್ಗಳಿಗೆ, ಎಕ್ಸಾಮ್ ಬರೆಯೋದಕ್ಕೆ, ನೋಟಿಫಿಕೇಶನ್ ಇನ್ನೇನೋ ಶೀಘ್ರದಲ್ಲಿ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ರೀತಿಯಾಗಿ ನೀವು ಇವಾಗಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಸಕ್ಸಸ್ನ ಕಾಣ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್ನು. ಸೊ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.